ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅಲ್ಲಿಂದ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಬಂದಿದೀವಿ. ಕಾಲೇಜ್ ಎಲ್ಲ ಕಂಬೈನ್ ಆಗಿ ನೀಟಾಗಿ ಚೆನ್ನಾಗಿ ಆಡಿದೀವಿ. ಅದಕ್ಕೆ ವಿನ್ ಆಗಿದೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ರಾಜ್ಯ ಮಟ್ಟದ ಪಂದ್ಯಾವಳಿಯ ಅಂತಿಮ ಪಂದ್ಯ ನಡೀತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ಈಗ ಮೈಸೂರು ಮತ್ತು ಕೊಡಗು ಬಾಲಕಿಯರ ಪಂದ್ಯ, ಆಮೇಲೆ ಬೆಂಗಳೂರು ಸೌತ್ ಮತ್ತು ಬಳ್ಳಾರಿ ಮಧ್ಯೆ ನಡೀತಾ ಇದೆ. ಈ ಬಳ್ಳಾರಿ ನಗರದಲ್ಲಿ ಜಿಲ್ಲೆಯಲ್ಲಿ ಈ ಒಂದು ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸಲಿಕ್ಕೆ ನಮಗೆಲ್ಲ ಟೀಮು, ನಮ್ಮ ಇಲಾಖೆ, ನಮ್ಮ ಕೋಚಸ್ಸು, ಮ್ಯಾನೇಜರ್ಸ್ ಎಲ್ಲ ಎಲ್ಲರೂ ದುಡಿದು ಶ್ರಮಿಸ್ತಾ ಇದ್ದಾರೆ. ಈ ಒಂದು ಹಾಕಿ ಪಂದ್ಯಾವಳಿ ಯಶಸ್ವಿಯಾಗಲು ಕಾರಣೀಭೂತರಾದ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಮತ್ತು ಎಲ್ಲ ಇಲ್ಲಿನ ಟೀಮು, ನಮ್ಮ ಇಲಾಖೆ ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಮೇಲಾಗಿ ಭಾಗವಹಿಸಿದಂಥ ಎಲ್ಲ ತಂಡಗಳು, ಈಗ ಫೈನಲ್ ಬಂದದ್ದು ತಂಡ ಮತ್ತು ಸೆಮಿಫೈನಲ್ ತಂಡ, ಎಲ್ಲ ತಂಡಗಳಿಗೆ ಹಾರೈಸ್ತೀನಿ. ಈ ಫೈನಲ್ ಇರುವಂಥ ಈ ಒಂದು ಪಂದ್ಯದಲ್ಲಿ ಭಾಗವಹಿಸಿರುವಂಥ ಬಳ್ಳಾರಿ, ಬೆಂಗಳೂರು ಸೌತು, ಕೊಡಗು ಮತ್ತು ಬಳ್ಳಾರಿ ಈ ತಂಡಗಳಿಗೂ ಕೂಡ ಒಳ್ಳೆಯದಾಗಲಿ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯ ಮಿಂಚಲಿ, ಅದೊಂದು ಐತಿಹಾಸಿಕ ದಿನವಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಬಳ್ಳಾರಿ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಕಾರ್ಯಾಧ್ಯಕ್ಷರಾದ ಎಂ ಶ್ರೀಶೈಲ ಇವತ್ತಿನ ಈ ಹಾಕಿ ಪಂದ್ಯಾವಳಿ ಮುಕ್ತಾಯವಾಯಿತು. ಈಗ ಬಳ್ಳಾರಿ ಮತ್ತು ಬೆಂಗಳೂರು ಸೌತ್ ನಡುವೆ ರೋಚಕವಾದ ಆಟ ಪ್ರಾರಂಭವಾಗಿ ಬೆಂಗಳೂರು ಸೌತ್ ಅವರು 6 ಗೋಲ್ ಮಾಡಿದ್ದಾರೆ. ಬಳ್ಳಾರಿಯವರು 1 ಗೋಲ್ ಮಾಡಿ ಸೋಲನ್ನು ಅನುಭವಿಸಿದ್ದಾರೆ. ಜಯವಾಗಿರ್ತಕ್ಕಂಥ ಬೆಂಗಳೂರು ಸೌತ್ ಇವರಿಗೆ ಬಳ್ಳಾರಿ ಜಿಲ್ಲಾ ವತಿಯಿಂದ, ಉಪನಿರ್ದೇಶಕರ ಕಚೇರಿಯಿಂದ, ಪ್ರಾಂಶುಪಾಲರ ವತಿಯಿಂದ, ಎಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸತತವಾಗಿ ಉಪನಿರ್ದೇಶಕರ ಕಚೇರಿ ಮತ್ತು ಬಳ್ಳಾರಿ ಜಿಲ್ಲಾ ಪ್ರಾಂಶುಪಾಲರ ಸಂಘ, ಉಪನ್ಯಾಸಕರ ಸಂಘ ಮತ್ತು ಸೆಂಟ್ ಜಾನ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಿಂದ ಸತತವಾಗಿ 3 ದಿನಗಳಿಂದ ನಡೀತಕ್ಕಂಥ ಈ ಪಂದ್ಯಗಳು ಬೆಸ್ಟ್ ಪದವಿ ಪೂರ್ವ ಕಾಲೇಜಲ್ಲಿ ಗರ್ಲ್ಸ್ ನಡೀತಿದೆ ಸರ್. ಇಲ್ಲಿ ಬಾಯ್ಸ್ ತಂಡಗಳು ನಡೀತಿದ್ದಾವೆ. ಎಲ್ಲರೂ ಕೂಡ ಬಹಳ ಜಿದ್ದಾಜಿದ್ದಿನಿಂದ ಹೋರಾಟ ಮಾಡಿ ಎಲ್ಲರೂ ಉತ್ತಮವಾಗಿ ಆಟ ಆಡಿದ್ದಾರೆ. ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ. ಮೆಡಿಕಲ್ ಇಶ್ಯೂ ಆಗಿರ್ಬೋದು, ಯಾವುದೇ ಆಗಿರೋದಿಲ್ಲ. ಈ ಉಪನಿರ್ದೇಶಕರು, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಉಪನಿರ್ದೇಶಕರು ಅಚ್ಚುಕಟ್ಟಾಗಿ ಪ್ರಾಂಶುಪಾಲರ ಸಂಘದ ಜೊತೆ ಸೇರಿಕೊಂಡು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಎಲ್ಲರೂ ಸಂತೋಷದಿಂದ ಮ್ಯಾಚ್ಗಳು ಆಡುವಂತೆ ನೋಡ್ಕೊಂಡಿದ್ದಾರೆ. ಇವತ್ತು ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಸೌತ್ ಗೆದ್ದಿದೆ. ಆದ್ರೂ ಸೋತ ತಂಡಗಳಿಗೂ ಮತ್ತು ಗೆದ್ದ ತಂಡಗಳಿಗೂ, 2 ತಂಡಗಳಿಗೂ ನಾವು ಬಳ್ಳಾರಿ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಶುಭವನ್ನು ಕೋರುತ್ತಿದ್ದೇವೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ದೇವೆ. ಹಾಗೆ ಜಿಲ್ಲಾ ಆಡಳಿತಕ್ಕೂ, ಜಿಲ್ಲಾ ಪಂಚಾಯತಿಗೂ, ಪದವಿ ಪೂರ್ವ ಶಿಕ್ಷಣ ಇಲಾಖೆಗೂ, ಪೊಲೀಸ್ ಇಲಾಖೆಗೂ, ಆರೋಗ್ಯ ಇಲಾಖೆಗೂ, ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಪ್ರತಿಯೊಬ್ಬರು ಬಳ್ಳಾರಿ ಜಿಲ್ಲೆಯ ಪ್ರತಿಯೊಬ್ಬರು ಸಹಕಾರ ನೀಡಿದ್ದಾರೆ. ಪೋಷಕರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಪ್ರತಿಯೊಬ್ಬರು ಉಪನಿರ್ದೇಶಕರ ಕಚೇರಿ ಪರವಾಗಿ, ಪ್ರಾಂಶುಪಾಲರ ಸಂಘದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ ಸರ್. ಬಳ್ಳಾರಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆದ ಅದ್ಭುತವಾದ ಟೂರ್ನಮೆಂಟ್ ಅಲ್ಲಿ ಬಳ್ಳಾರಿ ಮಹಿಳೆಯಲ್ಲಿ ಕೊಡಗು ತಂಡ ವಿಜಯಶಾಲಿಯಾಗಿದೆ. ಇವಾಗ ಬಳ್ಳಾರಿಯಲ್ಲಿ ನಡೀತಾ ಇರೋ ಫೈನಲ್ ಪಂದ್ಯಾವಳಿಯಲ್ಲಿ ಬಳ್ಳಾರಿ ಹಾಗೂ ಬೆಂಗಳೂರು ಸೌತ್ ಫೈನಲ್ಸ್ಗೆ ಬಂದಿದ್ದಾರೆ. 2 ತಂಡಗಳು ಅತಿ ಉತ್ಸಾಹದಿಂದ ಆಟ ಆಡಿದ್ದಾರೆ. ಈ ತುಂಬಾ ಆರ್ಗನೈಸ್ ಮಾಡಿರೋ PUC ಇಲಾಖೆ ಹಾಗೂ ಯುವ ಕಲ್ಯಾಣ ಇಲಾಖೆ ಅವರಿಗೆ ಧನ್ಯವಾದ ಹೇಳಬೇಕು. ಬಹಳ ಒಳ್ಳೆ ಟೂರ್ನಮೆಂಟ್ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಈ ವರ್ಷ ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿ ನಡೆಯುತ್ತಿದೆ. ಇದು ದಿನಾಂಕ 12, 13, 14 ನಡೆಯುತ್ತಿದೆ. ಈಗ ಬಳ್ಳಾರಿಯಲ್ಲಿ ಕ್ರೀಡಾಂಗಣದಲ್ಲಿ ಬಳ್ಳಾರಿ ಮತ್ತು ಬೆಂಗಳೂರು ಸೌತ್ ದಕ್ಷಿಣ
ಈ ಎರಡೂ ಪಂದ್ಯಾವಳಿಗಳಿಗೆ ಫೈನಲ್ ಮ್ಯಾಚ್ ನಡೀತಾ ಇದೆ. ಇದರಲ್ಲಿ ಬಳ್ಳಾರಿ ತಂಡ 1 ಗೋಲನ್ನು ಹೊಡೆದಿದೆ ಮತ್ತು ಬೆಂಗಳೂರು ಸೌತ್ ಇವರು 6 ಗೋಲ್ಗಳನ್ನು ಹೊಡೆದು ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಾರೆ. ಮತ್ತು ಗರ್ಲ್ಸ್ ಈಗಾಗಲೇ ಫೈನಲ್ ಕೊಡಗು ಮೈಸೂರು ಮೇಲೆ ಗೆದ್ದಿರುತ್ತದೆ. ಸೊ 1-0 ಕೇವಲ ಮೈಸೂರು ತಂಡವು 0 ಮಾತ್ರ ಹೊಡೆದಿರ್ತದೆ. ಈ ಸಂದರ್ಭದಲ್ಲಿ ಎರಡೂ ತಂಡಗಳಿಗೆ ಶುಭವನ್ನು ಹಾರೈಸುತ್ತೇವೆ. ಬಳ್ಳಾರಿಯಲ್ಲಿ ಪ್ರಶಾಂತವಾಗಿ ಹಾಗೂ ಹೆಚ್ಚಿನ ಆಸಕ್ತಿಯಿಂದ ಎರಡೂ ತಂಡಗಳು ಇಲ್ಲಿವರೆಗೂ ಆಡಿರುತ್ತಾರೆ. ಇದಕ್ಕಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ದೈಹಿಕ ಶಿಕ್ಷಕರು ಮತ್ತು ಈ ಕ್ರೀಡಾಂಗಣ ಅಧಿಕಾರಿಗಳು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಪ್ರಾಂಶುಪಾಲರ ಸಂಘ, ಉಪನಿರ್ದೇಶಕರು ಮತ್ತು ಎಲ್ಲ ಉಪನ್ಯಾಸಕರು ಮತ್ತು ಎಲ್ಲ ಪ್ರಿಂಟ್ ಮಾಡಿ ಮತ್ತು ಬಳ್ಳಾರಿ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇವರು ನಮಗೆ ಈ ಕ್ರೀಡಾಂಗಣಕ್ಕೆ ಫ್ಲಡ್ ಲೈಟ್ಸ್ ಅನ್ನು ಸೌಲಭ್ಯಗಳನ್ನು ಒದಗಿಸಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಸೊ ಎಲ್ಲಾ ವಿದ್ಯಾರ್ಥಿಗಳು ಈ ಆಟವನ್ನು ಸ್ಪೋರ್ಟ್ಸ್ ಆಗಿ ತೆಗೆದುಕೊಂಡು ಒಳ್ಳೆ ಆಹ್ಲಾದಕರವಾಗಿ ಆಡಬೇಕೆಂದು ಈ ಮೂಲಕ ತಿಳಿಸುತ್ತೇನೆ. ವಿಶ್ ಯು ಬೆಸ್ಟ್ ಆಫ್ ಲಕ್.